ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ಪ್ರತಿದಿನವೂ ಕೂಡ ಗಮನಿಸುತ್ತಲೇ ಇರುತ್ತೇವೆ. ಪಾಪಾತ್ಮರು ಎಷ್ಟೇ ಪಾಪಗಳನ್ನ ಮಾಡಿದ್ರು ಕೂಡ ಆ ಭಗವಂತನು ಎಲ್ಲ ನೋಡುತ್ತಿದ್ದರೂ ಕೂಡ ಏಕೆ ಶಿಕ್ಷೆಯನ್ನ ನೀಡುತ್ತಿಲ್ಲ? ಪ್ರತಿದಿನವೂ ನಾವು ಕೇಳುತ್ತಲೇ ಇರುತ್ತೇವೆ, ಪಾಪ ಈ ವ್ಯಕ್ತಿ ತುಂಬಾ ಒಳ್ಳೆಯವನು, ಆದ್ರೆ ಆ ಭಗವಂತನು ಈತನಿಗೆ ತುಂಬಾ ಅನ್ಯಾಯ ಮಾಡಿದ್ದಾನೆ. ಪ್ರತಿದಿನ ಮೋಸ ಮಾಡುತ್ತಾ ಎಲ್ಲರಿಗೂ ದುಃಖವನ್ನು ನೀಡುವ ವ್ಯಕ್ತಿ ಮಾತ್ರ ಈಗಿನ ಕಾಲದಲ್ಲಿ ಸಂತೋಷವಾಗಿ ಸುಖವನ್ನ ಅನುಭವಿಸುತ್ತಾ ಜೀವಿಸುತ್ತಿದ್ದಾನೆ. ಆತನಿಗೆ ಮಾತ್ರ ಆ ಭಗವಂತನು ಯಾವುದೇ ರೀತಿಯ ಶಿಕ್ಷೆಯನ್ನ ನೀಡುತ್ತಿಲ್ಲ. ಭಗವಂತನು ಎಲ್ಲವನ್ನು ಕೂಡ ನೋಡುತ್ತಲೇ ಇರುತ್ತಾನೆ ತಾನೆ. ಆಗಿರುವಾಗ ಧರ್ಮಾತ್ಮರಿಗೆ ಕಷ್ಟಗಳು, ಅನ್ಯಾಯ ಮಾಡುವವರಿಗೆ ಸುಖವನ್ನ ನೀಡುತ್ತಿದ್ದಾನೆ ಎಂದು ಆ ಭಗವಂತನನ್ನ ನಿಂದಿಸುತ್ತಲೇ ಇರುತ್ತಾರೆ. ಹಾಗಿದ್ರೆ ಭಗವಂತನು ಪಾಪಾತ್ಮರು ಪಾಪಗಳನ್ನ ಮಾಡುತ್ತಿದ್ದರೂ ಕೂಡ ನೋಡಿಕೊಂಡು ಏಕೆ ಸುಮ್ಮನಿರುತ್ತಾರೆ ಎಂದು ಒಂದು ಚಿಕ್ಕ ಕಥೆಯ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್, ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಜಗದ ಪಾಲಕನನ್ನು ಸ್ಮರಿಸುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ನಮೋ ನಾರಾಯಣ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನ ತಿಳಿಸಿ. ಪೂರ್ವದಲ್ಲಿ ಒಂದು ಗ್ರಾಮದಲ್ಲಿ ಒಂದು ಸುಂದರವಾದ ಮಹಾಶಿವನ ದೇವಾಲಯವಿತ್ತು. ಆ ದೇವಾಲಯದಲ್ಲಿ ಮಹಾಶಿವನ ಸೇವೆ ಮಾಡುವುದಕ್ಕೆ ಒಬ್ಬ ಬ್ರಾಹ್ಮಣನನ್ನ ನೇಮಿಸಿದ್ದರು. ಆತನು ಪ್ರತಿದಿನವೂ ದೇವಾಲಯವನ್ನ ಶುಭ್ರ ಮಾಡಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಪೂಜೆಯನ್ನ ಮಾಡುತ್ತಿದ್ದನು. ಆ ಬ್ರಾಹ್ಮಣನು ತುಂಬಾ ಭಕ್ತಿ ಶ್ರದ್ಧೆಯಿಂದ ಮಹಾಶಿವನನ್ನು ಪೂಜಿಸುತ್ತಿದ್ದನು. ಆದ್ರೆ ಆ ಬ್ರಾಹ್ಮಣನು ತುಂಬಾ ಕಡುಬಡವನಾಗಿದ್ದನು. ಆ ದೇವಾಲಯಕ್ಕೆ ಬಂದವರು ಯಾರಾದರೂ ಕಾಣಿಕೆಯನ್ನ ಕೊಟ್ಟರೆ ಅದರಿಂದಲೇ ಆತನು ಜೀವನವನ್ನ ನಡೆಸುತ್ತಿದ್ದನು. ಈ ರೀತಿಯಾಗಿ ಕಾಲ ಕಳೆಯುತ್ತಿದೆ. ಪ್ರತಿದಿನವೂ ಆ ಬ್ರಾಹ್ಮಣನು ಆ ಭಗವಂತನ ಮುಂದೆ ತನ್ನ ಕಷ್ಟಗಳನ್ನು, ದುಃಖಗಳನ್ನು ಹೇಳಿಕೊಂಡು ಕಣ್ಣೀರನ್ನ ಹಾಕುತ್ತಿದ್ದನು. ಹೀಗೆ ಒಂದು ದಿನ ಆ ಬ್ರಾಹ್ಮಣನು ಆ ಭಗವಂತನ ವಿಗ್ರಹದ ಮುಂದೆ ನಿಂತುಕೊಂಡು ಈ ರೀತಿಯಾಗಿ ಕೇಳುತ್ತಾನೆ, ಓ ಭಗವಂತ, ನಿನ್ನ ಜೀವನ ಎಷ್ಟೊಂದು ಸುಖಕರವಾಗಿದೆ ಅಲ್ಲವೇ? ಈ ದೇವಸ್ಥಾನದಲ್ಲಿ ಒಂದೇ ಜಾಗದಲ್ಲಿ ಕದಲದೆ ಕುಳಿತುಕೊಂಡು ಭಕ್ತರು ಬೇಡುವ ಕೋರಿಕೆಗಳನ್ನ ಕೇಳಿಕೊಂಡು ಇರುತ್ತೀಯ. ನಿನಗೆ ಒಳ್ಳೊಳ್ಳೆ ಪ್ರಸಾದವನ್ನ ಸಮರ್ಪಿಸುತ್ತಿರುತ್ತಾರೆ, ನಿನಗೋಸ್ಕರ ಭಜನೆಗಳನ್ನ ಮಾಡುತ್ತಾರೆ, ತುಂಬಾ ದೊಡ್ಡ ದೊಡ್ಡ ಕಾಣಿಕೆಗಳನ್ನ ನಿಮಗೆ ಸಮರ್ಪಿಸುತ್ತಾರೆ. ನಿನಗೆ ಯಾವುದೇ ರೀತಿಯ ಕಷ್ಟಗಳು ಇರುವುದಿಲ್ಲ. ನೀನು ಕುಳಿತುಕೊಂಡಿರುವ ಜಾಗಕ್ಕೆ ಎಲ್ಲ ಸೌಕರ್ಯಗಳು ಕೂಡ ಬಂದು ತಲುಪುತ್ತವೆ. ಓ ಭಗವಂತ, ನನ್ನ ಜೀವನವನ್ನ ಒಂದು ಸಾರಿ ನೋಡು, ಎಷ್ಟು ಕಷ್ಟಕರವಾಗಿದೆ ಎಂದು ಅರ್ಥವಾಗುತ್ತದೆ. ನನ್ನದು ಒಂದು ಚಿಕ್ಕ ಜೀವನ, ಅದರಲ್ಲಿ ಸಾವಿರಾರು ಕಷ್ಟಗಳು, ಅನೇಕ ರೀತಿಯ ರೋಗಗಳು, ದಿನವಿಡೀ ಕಷ್ಟ ಪಡುತ್ತಲೇ ಇರುತ್ತೇನೆ. ಆ ರೀತಿ ಕಷ್ಟಪಟ್ರೆ ಮಾತ್ರವೇ ನನ್ನ ಕುಟುಂಬಕ್ಕೆ 2 ಹೊತ್ತು ಊಟ ಹಾಕಲು ಸಾಧ್ಯ. ಇಲ್ಲ ಅಂದ್ರೆ ಎಲ್ಲರೂ ಕೂಡ ಹಸಿವಿನಿಂದ ಇರಬೇಕಾಗುತ್ತದೆ. ಭಗವಂತ, ಪಾಪವನ್ನು ಮಾಡುತ್ತಿರುವ ಪಾಪಾತ್ಮರು ನಿನಗೆ ಕಾಣಿಸುತ್ತಿಲ್ಲವಾ? ಅವರು ಪ್ರತಿದಿನವೂ ಪಾಪವನ್ನ ಮಾಡುತ್ತಿದ್ದರೂ ಕೂಡ ಸಕಲ ಸುಖಗಳನ್ನ ಅನುಭವಿಸುತ್ತಿದ್ದಾರೆ. ಭಗವಂತ, ನನ್ನ ಜೀವನ ಕೂಡ ನಿನ್ನ ಹಾಗೆ ಇದ್ದರೆ ನಾನು ಎಷ್ಟೊಂದು ಸುಖವಾಗಿ ಇರುತ್ತಿದ್ದೆ ಅಲ್ಲವೇ? ನಾನು ಜೀವನ ಪೂರ್ತಿ ಸುಖ ಸಂತೋಷದಿಂದ ಜೀವಿಸುತ್ತಿದ್ದೆ, ನನಗೆ ಇಷ್ಟ ಬಂದ ಹಾಗೆ ನನ್ನ ಜೀವನವನ್ನ ಜೀವಿಸುತ್ತಿದ್ದೆ ಎಂದು ಹೇಳುತ್ತಾ ಭಗವಂತನ ಮುಂದೆ ಕಣ್ಣೀರನ್ನ ಹಾಕುತ್ತಾ ದುಃಖ ಪಡುತ್ತಿದ್ದಾನೆ. ಇದೆಲ್ಲವನ್ನು ಕೇಳಿಸಿಕೊಂಡ ಭಗವಂತನು ಆ ವಿಗ್ರಹದಿಂದ ಪ್ರತ್ಯಕ್ಷರಾಗಿ ಈ ರೀತಿಯಾಗಿ ಹೇಳುತ್ತಾರೆ, ಓ ಭಕ್ತನೇ, ನೀನು ತಪ್ಪಾಗಿ ಆಲೋಚನೆ ಮಾಡುತ್ತಿದ್ದೀಯಾ? ನೀನು ಯಾವ ರೀತಿ ನನ್ನ ಬಗ್ಗೆ ಆಲೋಚನೆ ಮಾಡುತ್ತಿದ್ದೀಯೋ ಆ ರೀತಿಯಾಗಿ ಇರುವುದಿಲ್ಲ. ದೂರದಿಂದ ನೋಡಿದರೆ ಎಲ್ಲರ ಜೀವನವು ಕೂಡ ಸುಖವಾಗಿ ಸಂತೋಷದಿಂದ ಜೀವಿಸುತ್ತಿರುವಂತೆ ಕಾಣುತ್ತದೆ. ಆದ್ರೆ ವಾಸ್ತವವಾಗಿ ಅವರ ಕಷ್ಟದ ಬಗ್ಗೆ ನಮಗೆ ಗೊತ್ತಾದರೆ ಆಗ ನಿಮಗೆ ಗೊತ್ತಾಗುತ್ತೆ, ನನಗಿಂತ ಆತನು ಹೆಚ್ಚು ಕಷ್ಟವನ್ನ ಅನುಭವಿಸುತ್ತಿದ್ದಾನೆ ಎಂದು. ಓ ಭಕ್ತನೇ, ನಾನು ನನ್ನ ಜೀವನವನ್ನ ತುಂಬಾ ಸುಖ ಸಂತೋಷವಾಗಿ ಕಳೆಯುತ್ತಿದ್ದೇನೆ, ನನಗೆ ಯಾವುದೇ ರೀತಿಯ ಕಷ್ಟಗಳು ಇಲ್ಲ ಎಂದು ನೀನು ಅಂದುಕೊಂಡಿದ್ದೀಯಾ ಅಲ್ಲವೇ? ಆದ್ರೆ ನನ್ನ ಜೀವನವನ್ನ ಜೀವಿಸುವುದು ಅಷ್ಟೊಂದು ಸುಲಭವಲ್ಲ. ನಾನು ಕೂಡ ತುಂಬಾ ವಿಷಯಗಳನ್ನ ಯಾವಾಗಲೂ ಗಮನಿಸುತ್ತಲೇ ಇರಬೇಕು. ಎಷ್ಟೋ ವ್ಯವಸ್ಥೆಗಳನ್ನ ರಚಿಸಬೇಕಾಗುತ್ತದೆ. ಒಳ್ಳೆಯವರಿಗೆ ಒಳ್ಳೆಯದನ್ನ ಯಾವ ರೀತಿ ಮಾಡಬೇಕು, ಕೆಟ್ಟವರಿಗೆ ಯಾವ ರೀತಿ ಶಿಕ್ಷೆ ನೀಡಬೇಕು, ಕಷ್ಟದಲ್ಲಿರುವ ವ್ಯಕ್ತಿಗೆ ಯಾವ ರೀತಿ ಸಹಾಯ ಮಾಡಬೇಕು, ಯಾರ ಕೈಯಲ್ಲಿ ಯಾವ ರೀತಿಯ ಕರ್ಮವನ್ನ ಮಾಡಿಸಬೇಕು, ಅಮಾಯಕರನ್ನ ರಕ್ಷಿಸುವುದು. ಮನೆಯಲ್ಲಿರುವ ತಂದೆ ತನ್ನ ಮಕ್ಕಳನ್ನು ಹೀಗೆ ಕಾಪಾಡಿಕೊಳ್ಳುತ್ತಾನೋ ನಾನು ಕೂಡ ಎಲ್ಲರನ್ನು ಯಾವಾಗಲೂ ಕಾಪಾಡುತ್ತಲೇ ಇರಬೇಕು. ಎಲ್ಲ ಜವಾಬ್ದಾರಿಗಳನ್ನ ಒಂದೇ ಸಾರಿಗೆ ನಿರ್ವಹಿಸುವುದು ಅಷ್ಟೊಂದು ಸುಲಭದ ವಿಷಯವಲ್ಲವೆಂದು ಭಗವಂತನ ಮಾತನ್ನು ಕೇಳಿದ ಬ್ರಾಹ್ಮಣನು, ಭಗವಂತ, ಏನು ಮಾತನಾಡುತ್ತಿದ್ದೀರಾ? ಇವೆಲ್ಲವನ್ನು ನೋಡಿಕೊಳ್ಳುವುದು ನಿಮಗಿರುವ ಶಕ್ತಿಗೆ ಇದು ಒಂದು ಚಿಕ್ಕ ಕೆಲಸ. ನಿಮ್ಮ ಸ್ಥಾನದಲ್ಲಿ ನಾನು ಇದ್ದಿದ್ದರೆ ತುಂಬಾ ಸುಲಭವಾಗಿ ಈ ಜವಾಬ್ದಾರಿಗಳನ್ನ ನಿರ್ವಹಿಸುತ್ತಿದ್ದೆ ಎಂದು ಹೇಳುತ್ತಾನೆ. ಆಗ ಭಗವಂತನು, ಕಂದ, ನನ್ನ ಕೆಲಸವನ್ನು ನೀನು ಮಾಡಲಾರೆ, ಅದಕ್ಕೆ ತುಂಬಾ
ಧೈರ್ಯ ಇರಬೇಕು. ಮನುಷ್ಯನಿಗೆ ಅಷ್ಟೊಂದು ಧೈರ್ಯ ಇರುವುದಿಲ್ಲ. ಮನುಷ್ಯನಿಗೆ ಸ್ವಲ್ಪ ಸುಖ ಸಿಕ್ಕರೆ ಸಾಕು, ಅಹಂಕಾರ ಹೆಚ್ಚಾಗುತ್ತದೆ. ಹಾಗೆಯೇ ಸ್ವಲ್ಪ ಕಷ್ಟ ಬಂದರೂ ಕೂಡ ಅದನ್ನ ತಡೆದುಕೊಳ್ಳಲಾಗುವುದಿಲ್ಲ ಎಂದು ಮಹಾಶಿವನು ಹೇಳುತ್ತಾರೆ. ಆ ಭಗವಂತನು ಎಷ್ಟು ಹೇಳಿದರೂ ಕೂಡ ಆ ಬ್ರಾಹ್ಮಣನು ಕೇಳುವುದಿಲ್ಲ. ಕೊನೆಗೆ ಒಂದು ದಿನ ಆ ಭಗವಂತನ ಸ್ಥಾನದಲ್ಲಿ ಇದ್ದುಕೊಂಡು ಆ ಜವಾಬ್ದಾರಿಗಳನ್ನ ನಿರ್ವಹಿಸುತ್ತೇನೆ ಎಂದು ಬೇಡಿಕೊಳ್ಳುತ್ತಾನೆ. ಅದಕ್ಕೆ ಆ ಭಗವಂತನು ಸರಿ ಆಯಿತು, ನಾನು ಹೇಳಿದ್ರೆ ನೀನು ಕೇಳುವುದಿಲ್ಲ. ಒಂದು ದಿನ ನನ್ನ ಸ್ಥಾನದಲ್ಲಿ ಭಗವಂತನಾಗಿ ನಿನ್ನನ್ನು ಇಡುತ್ತೇನೆ. ನಿನ್ನ ಸ್ಥಾನದಲ್ಲಿ ನಾನು ಜೀವಿಸುತ್ತೇನೆ. ನೋಡುತ್ತೇನೆ ನಾನು ಮಾಡುವ ಕೆಲಸವನ್ನ ನೀನು ಎಷ್ಟು ಸುಲಭವಾಗಿ ಮಾಡುತ್ತೀಯ ಎಂದು. ಆದ್ರೆ ಅದಕ್ಕೆ ಕೆಲವು ಷರತ್ತುಗಳನ್ನ ತಪ್ಪದೆ ಪಾಲಿಸಬೇಕು. ಅವುಗಳು ಏನು ಅಂದ್ರೆ, ದೇವಸ್ಥಾನಕ್ಕೆ ತುಂಬಾ ಮಂದಿ ಭಕ್ತರು ಬರುತ್ತಾ ಹೋಗುತ್ತಾ ಇರುತ್ತಾರೆ. ಅದರಲ್ಲಿ ಒಳ್ಳೆಯವರು ಇರುತ್ತಾರೆ, ಕೆಟ್ಟವರು ಇರುತ್ತಾರೆ. ಭಗವಂತನಿಗೆ ಎಲ್ಲರ ಮೇಲೆಯೂ ಕೂಡ ಅಧಿಕಾರವಿರುತ್ತದೆ. ಕೆಟ್ಟವರು ಒಳ್ಳೆಯವರು ಎಲ್ಲರೂ ಕೂಡ ನನ್ನ ಮಕ್ಕಳೇ. ಆದ್ರೆ ಫಲಿತಾಂಶವನ್ನು ಮಾತ್ರ ಅವರು ಮಾಡುವ ಕೆಲಸದ ಆಧಾರದ ಮೇಲೆ ನೀಡುತ್ತೇನೆ. ಭಕ್ತನೇ, ಈ ದೇವಸ್ಥಾನಕ್ಕೆ ಯಾರೇ ಬಂದು ಮಾತನಾಡಿದರೂ ಕೂಡ ನೀನು ಮಾತ್ರ ಮೌನವಾಗಿಯೇ ಇರಬೇಕು. ಏನು ಕೂಡ ಮಾತನಾಡಬಾರದು. ಕೇವಲ ಅವರು ಮಾತನಾಡುವ ಮಾತುಗಳನ್ನು ಮಾತ್ರವೇ ಕೇಳಿಸಿಕೊಳ್ಳಬೇಕು. ಅವರು ಮಾಡುವ ಒಳ್ಳೆಯದು ಕೆಟ್ಟದರ ಕರ್ಮವನ್ನ ನೋಡು. ಏನೇ ನಡೆದರೂ ಕೂಡ ನೀನು ಮಾತ್ರ ಏನು ಮಾತನಾಡಬಾರದು ಎಂದು ಮಹಾಶಿವನು ಹೇಳುತ್ತಾರೆ. ಅದಕ್ಕೆ ಆ ಬ್ರಾಹ್ಮಣನು ಒಪ್ಪಿಕೊಳ್ಳುತ್ತಾನೆ. ಹೀಗೆ ಆ ಭಗವಂತನು ಒಂದು ದಿನದ ಮಟ್ಟಿಗೆ ಆ ಬ್ರಾಹ್ಮಣನನ್ನ ಬದಲಾಯಿಸುತ್ತಾರೆ. ಆ ಬ್ರಾಹ್ಮಣನ ಸ್ಥಾನಕ್ಕೆ ಆ ಭಗವಂತನು ಬರುತ್ತಾರೆ. ಅದಾದ ಸ್ವಲ್ಪ ಸಮಯಕ್ಕೆ ಒಬ್ಬ ಧನವಂತನು ಆ ದೇವಸ್ಥಾನಕ್ಕೆ ಬಂದು, ಓ ಭಗವಂತ, ನಾನು ತುಂಬಾ ಹಣವನ್ನ ಸಂಪಾದನೆ ಮಾಡಿದ್ದೇನೆ. ಈ ದಿನ ನಾನು ಮತ್ತೊಂದು ವ್ಯಾಪಾರವನ್ನ ಶುರು ಮಾಡುತ್ತಿದ್ದೇನೆ. ನನಗೆ ಆಶೀರ್ವಾದಿಸಿ ನನಗೆ ಹೆಚ್ಚು ಲಾಭ ಬರುವಂತೆ ನೋಡಿಕೊಳ್ಳಿ ಎಂದು ಸ್ವಲ್ಪ ಸಮಯ ಆ ದೇವಸ್ಥಾನದಲ್ಲಿ ಕುಳಿತುಕೊಳ್ಳುತ್ತಾನೆ. ಹೀಗೆ ಸ್ವಲ್ಪ ಸಮಯ ಕುಳಿತುಕೊಂಡು ಎದ್ದು ಹೊರಡುವಾಗ ಆತನ ಜೇಬಿನಿಂದ ಒಂದು ಚಿಕ್ಕ ಹಣದ ಚೀಲ ಕೆಳಗಡೆ ಬೀಳುತ್ತದೆ. ಆತನು ಅದನ್ನ ಗಮನಿಸದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅಲ್ಲಿ ಭಗವಂತನಾಗಿ ಬದಲಾದ ಬ್ರಾಹ್ಮಣನು ಇದೆಲ್ಲವನ್ನು ನೋಡಿ, ಅಯ್ಯೋ, ಆತನ ಹಣದ ಚೀಲ ಇಲ್ಲೇ ಬಿದ್ದು ಹೋಯಿತು. ಆತನನ್ನ ಕರೆದು ಈ ಹಣದ ಚೀಲವನ್ನ ಕೊಡೋಣ ಎಂದುಕೊಳ್ಳುತ್ತಾರೆ. ಆದ್ರೆ ಏನು ಮಾತನಾಡಬಾರದು ಎಂದು ಆ ಭಗವಂತನು ಹಾಕಿದ ಷರತ್ತು ಇದೆ. ಆದ್ದರಿಂದ ಮೌನವಾಗಿ ಇದ್ದು ಬಿಡುತ್ತಾರೆ. ಅದಾದ ಸ್ವಲ್ಪ ಸಮಯಕ್ಕೆ ಒಬ್ಬ ಕಡು ಬಡವನು ಆ ದೇವಸ್ಥಾನಕ್ಕೆ ಬಂದು, ಭಗವಂತ, ನಾನು ತುಂಬಾ ಬಡತನದಲ್ಲಿ ಇದ್ದೇನೆ. ನನ್ನ ಕುಟುಂಬಕ್ಕೆ ಸರಿಯಾಗಿ ಊಟವನ್ನು ನೀಡಲಾಗದೆ ಹೋಗುತ್ತಿದ್ದೇನೆ. ಮನೆಯಲ್ಲಿ ನನ್ನ ತಾಯಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಆಕೆಯ ವೈದ್ಯಕ್ಕೂ ಕೂಡ ನನ್ನ ಬಳಿ ದುಡ್ಡಿಲ್ಲ. ಈಗ ನಾನು ಏನು ಮಾಡಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ. ನೀವೇ ಏನಾದರೂ ಮಾರ್ಗವನ್ನ ತೋರಿಸಿ ಎಂದು ಕಣ್ಣೀರನ್ನ ಹಾಕುತ್ತಾ ಬೇಡಿಕೊಳ್ಳುತ್ತಾನೆ. ಆ ನಂತರ ಆ ವ್ಯಕ್ತಿ ದೇವಸ್ಥಾನದಿಂದ ಹೊರಗಡೆ ಹೋಗುತ್ತಿರುವಾಗ ಆತನಿಗೆ ಆ ಹಣದ ಚೀಲ ಕಾಣಿಸುತ್ತದೆ. ತಕ್ಷಣ ಆ ವ್ಯಕ್ತಿ ಆ ಚೀಲವನ್ನ ತೆಗೆದುಕೊಳ್ಳುತ್ತಾನೆ. ಅದರಲ್ಲಿರುವ ದುಡ್ಡನ್ನ ನೋಡಿ ಆತನಿಗೆ ತುಂಬಾ ಸಂತೋಷವಾಗುತ್ತದೆ. ಆ ಭಗವಂತನೇ ನನ್ನ ಕಷ್ಟಗಳನ್ನ ನೋಡಿ ಇದನ್ನ ಪ್ರಸಾದಿಸಿದ್ದಾರೆ ಎಂದುಕೊಂಡು ಆ ಭಗವಂತನಿಗೆ ನಮಸ್ಕರಿಸಿ ಅದನ್ನ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಅಲ್ಲಿ ಭಗವಂತನಾಗಿರುವ ಬ್ರಾಹ್ಮಣನು, ಅಯ್ಯೋ, ಆ ಹಣದ ಚೀಲ ವ್ಯಾಪಾರಿಯದ್ದು, ಆದ್ರೆ ಈ ವ್ಯಕ್ತಿ ಅದನ್ನ ತೆಗೆದುಕೊಂಡು ಹೋಗುತ್ತಿದ್ದಾನೆ. ಆತನನ್ನ ಕೂಗಿ ಇದು ನಿನ್ನದಲ್ಲ ಎಂದು ಹೇಳಬೇಕು ಎಂದುಕೊಳ್ಳುತ್ತಾನೆ. ಆದ್ರೆ ಭಗವಂತನು ಏನೇ ನಡೆದರೂ ಕೂಡ ಕೇವಲ ನೋಡುತ್ತಲೇ ಇರಬೇಕು ಎಂದು ಹೇಳಿದ್ದರಿಂದ ಏನು ಮಾತನಾಡದೆ ನೋಡಿಕೊಂಡು ನಿಂತುಕೊಳ್ಳುತ್ತಾನೆ. ಆತನು ಹೊರಟು ಹೋದ ನಂತರ ಪಕ್ಕದ ಊರಿನಿಂದ ಒಬ್ಬ ಸೈನಿಕನು ಬರುತ್ತಾನೆ. ಆತನು ಯುದ್ಧಕ್ಕೆ ಹೋಗುವುದಕ್ಕೆ ಭಗವಂತನ ಆಶೀರ್ವಾದಕ್ಕೋಸ್ಕರ ಅಲ್ಲಿಗೆ ಬಂದಿದ್ದಾನೆ. ಆತನು ಅಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಮೊದಲಿಗೆ ಹಣದ ಚೀಲವನ್ನು ಕಳೆದುಕೊಂಡಿದ್ದ ಆ ವ್ಯಾಪಾರಿಯು ಸ್ವಲ್ಪ ಮಂದಿ ರಾಜಭಟರನ್ನ ಕರೆದುಕೊಂಡು ಅಲ್ಲಿಗೆ ಬರುತ್ತಾನೆ. ಆಗ ಆ ವ್ಯಾಪಾರಿ, ಓ ರಾಜಭಟರೇ, ನಾನು ದೇವಸ್ಥಾನದಿಂದ ಹೊರಗಡೆ ಹೋದ ನಂತರ ಈತನು ಮಾತ್ರವೇ ಈ ದೇವಸ್ಥಾನಕ್ಕೆ ಬಂದಿದ್ದಾನೆ. ಈತನೇ ನನ್ನ ದುಡ್ಡಿನ ಚೀಲವನ್ನ ತೆಗೆದುಕೊಂಡಿರುತ್ತಾನೆ. ಈತನನ್ನ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡಿ ಎಂದು ಹೇಳುತ್ತಾನೆ. ತಕ್ಷಣ ಆ ರಾಜಭಟರು ಆ ಸೈನಿಕನನ್ನ ಹಿಡಿದುಕೊಳ್ಳುತ್ತಾರೆ. ಇದೆಲ್ಲವನ್ನು ನೋಡುತ್ತಿರುವ ಆ ಭಗವಂತನಾಗಿರುವ ಬ್ರಾಹ್ಮಣನಿಗೆ ಸ್ವಲ್ಪ ಕೂಡ ಇಷ್ಟವಾಗುವುದಿಲ್ಲ. ಏಕೆಂದರೆ ಆ ಸೈನಿಕನು ನಿರ್ದೋಷಿ. ಆ ವ್ಯಾಪಾರಿಯ ಚೀಲವನ್ನ ಆ ಕಡು ಬಡವನು ತೆಗೆದುಕೊಂಡು ಹೋಗಿದ್ದಾನೆ. ಆಗ ಆ ಬ್ರಾಹ್ಮಣನು ಏನೇ ಆದರೂ ಸರಿ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗುವುದನ್ನ ನೋಡಿಕೊಂಡು ಸುಮ್ಮನಿರಲಾರೆ. ಭಗವಂತನು ಹಾಕಿರುವ ಷರತ್ತಿನ ಬಗ್ಗೆ ನಾನು ಈಗ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾ ಆ ವಿಗ್ರಹದಿಂದ ಈ ರೀತಿಯಾಗಿ ಹೇಳುತ್ತಾನೆ, ನೋಡಿ, ಒಂದು ಕ್ಷಣ ನಿಲ್ಲಿ. ನಿನ್ನ ಹಣದ ಚೀಲವನ್ನ ಈ ವ್ಯಕ್ತಿ ಕಳ್ಳತನ ಮಾಡಿಲ್ಲ. ನಿನ್ನ ಹಣದ ಚೀಲವನ್ನ ನಿನಗಿಂತ ಮೊದಲು ಬಂದಿರುವ ಒಬ್ಬ ಕಡು ಬಡವ ಕಳ್ಳತನ ಮಾಡಿದ್ದಾನೆ. ನಾನು ಭಗವಂತನು ಎಲ್ಲವನ್ನು ನೋಡಿಕೊಂಡೇ ಇದ್ದೆ ಎಂದು ಹೇಳುತ್ತಾನೆ. ಆಗ ಎಲ್ಲರೂ ಕೂಡ ಆಶ್ಚರ್ಯರಾಗುತ್ತಾರೆ. ಇನ್ನು ಭಗವಂತನೇ ಹೇಳಿದ ಮೇಲೆ ಅದಕ್ಕೆ ಎದುರಿಗಿರಲು ಸಾಧ್ಯವಾ? ತಕ್ಷಣ ರಾಜಭಟರು ಆ ಸೈನಿಕನನ್ನ ಬಿಟ್ಟು ಆ ಬಡ ವ್ಯಕ್ತಿಯನ್ನ ಕರೆದುಕೊಂಡು ಬರುತ್ತಾರೆ. ಆತನ ಬಳಿ ಇರುವ ಹಣದ ಚೀಲವನ್ನು ಕೂಡ ತೆಗೆದುಕೊಂಡು ಆತನಿಗೆ ಶಿಕ್ಷೆಯನ್ನ ನೀಡುತ್ತಾರೆ. ಆ ಬಡ ವ್ಯಕ್ತಿಗೆ ತುಂಬಾ ದುಃಖವಾಗುತ್ತದೆ. ಆ ನಂತರ ಎಲ್ಲರೂ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾರೆ. ಈಗ ಒಂದು
ಒಂದು ದಿನದ ಸಮಯ ಪೂರ್ತಿಯಾಯಿತು. ಭಗವಂತನು ಅಲ್ಲಿಗೆ ಸೇರಿಕೊಂಡರು. ಆಗ ಆ ಬ್ರಾಹ್ಮಣನು ದಿನವಿಡೀ ನಡೆದ ಘಟನೆಗಳನ್ನ ಆ ಭಗವಂತನಿಗೆ ವಿವರಿಸುತ್ತಾನೆ. ಆತನು ಗರ್ವದಿಂದ, ನೋಡಿದ್ರ ಭಗವಂತ, ಇಂದು ಒಬ್ಬ ಸೈನಿಕನಿಗಾಗುವ ಅನ್ಯಾಯವನ್ನ ತಡೆದು ಆತನಿಗೆ ನ್ಯಾಯವನ್ನ ನೀಡಿದೆ. ಯಾವುದೇ ರೀತಿಯ ತಪ್ಪು ನಡೆಯಲು ಬಿಡಲಿಲ್ಲ. ನಾನು ಒಳ್ಳೆಯ ಕೆಲಸವನ್ನೇ ಮಾಡಿದ್ದೇನೆ ಅಲ್ಲವೇ ಎಂದು ಕೇಳುತ್ತಾನೆ. ಬ್ರಾಹ್ಮಣನ ಮಾತನ್ನು ಕೇಳಿದ ಭಗವಂತನು, ಭಕ್ತನೇ, ನೀನು ನ್ಯಾಯವನ್ನ ಮಾಡಿಲ್ಲ, ಅನ್ಯಾಯವನ್ನ ಮಾಡಿದ್ದೀಯಾ. ಆ ಬಡ ವ್ಯಕ್ತಿಯನ್ನ ಹಿಡಿದುಕೊಟ್ಟು ಆತನ ಕುಟುಂಬಕ್ಕೆ ಅನ್ಯಾಯವನ್ನು ಮಾಡಿದ್ದೀಯಾ. ಅನಾರೋಗ್ಯದಿಂದ ಇರುವ ಆತನ ತಾಯಿಗೆ ವೈದ್ಯವನ್ನು ಮಾಡದಿರುವಂತೆ ಮಾಡಿದ್ದೀಯಾ. ಆ ವ್ಯಾಪಾರಸ್ಥನು ಧರ್ಮಾತ್ಮನು ಅಲ್ಲ. ಆತನು ಪಾಪವನ್ನ ಮಾಡಿ ತುಂಬಾ ಹಣವನ್ನು ಸಂಪಾದನೆ ಮಾಡಿದ್ದಾನೆ. ಬಡವರ ಹೊಟ್ಟೆ ಮೇಲೆ ಒಡೆದು ಆತನು ಹಣವನ್ನ ಸಂಪಾದನೆ ಮಾಡಿದ್ದಾನೆ. ಸ್ವಲ್ಪ ಹಣ ಹೋದರೂ ಕೂಡ ಆತನಿಗೆ ಯಾವುದೇ ರೀತಿಯ ನಷ್ಟವಾಗುತ್ತಿರಲಿಲ್ಲ. ಆದರೆ ಆ ಸ್ವಲ್ಪ ಹಣದಿಂದ ಆ ಬಡವನು ಸಂತೋಷವಾಗಿ ಇರುತ್ತಿದ್ದ. ಹಾಗೆಯೇ ಆ ವ್ಯಾಪಾರಸ್ಥನು ಮಾಡಿದ ಪಾಪವು ಸ್ವಲ್ಪ ಕಡಿಮೆಯಾಗಿ ಪುಣ್ಯವು ದೊರೆಯುತ್ತಿತ್ತು. ನೀನು ಆ ಸೈನಿಕನನ್ನು ಕಾಪಾಡಿಯೂ ಕೂಡ ತುಂಬಾ ಅನ್ಯಾಯವನ್ನ ಮಾಡಿದ್ದೀಯಾ. ಆ ಸೈನಿಕನು ಇಂದು ಒಂದು ಚಿಕ್ಕ ರಾಜ್ಯಕ್ಕೆ ಯುದ್ಧಕ್ಕೆ ಹೋಗುತ್ತಿದ್ದಾನೆ. ಆ ಸೈನಿಕನ ಕೈಯಲ್ಲಿ ತುಂಬಾ ಮಂದಿ ನಿರ್ದೋಷಿ ಸೈನಿಕರು ಸಾವನ್ನಪ್ಪುತ್ತಿದ್ದಾರೆ. ಆತನನ್ನು ರಾಜಭಟರು ಹಿಡಿದುಕೊಂಡಿದ್ದರೆ ಆತನು ಯುದ್ಧಕ್ಕೆ ಹೋಗುತ್ತಿರಲಿಲ್ಲ. ತುಂಬಾ ಮಂದಿ ಪ್ರಾಣವನ್ನ ಕಳೆದುಕೊಳ್ಳುತ್ತಿರಲಿಲ್ಲ ಎಂದು ಹೇಳುತ್ತಾರೆ. ಭಗವಂತನ ಮಾತನ್ನು ಕೇಳಿದ ಬ್ರಾಹ್ಮಣನಿಗೆ ತುಂಬಾ ದುಃಖವಾಗುತ್ತದೆ. ಭಗವಂತ, ನನ್ನನ್ನು ಕ್ಷಮಿಸು. ಕೇವಲ ನಾನು ನನ್ನ ಕಣ್ಣ ಮುಂದೆ ಕಂಡಿದ್ದನ್ನು ಮಾತ್ರ ನೋಡಿದೆ. ಅದರ ಹಿಂದೆ ಇರುವ ಅಂತರಾಳದ ಸತ್ಯವನ್ನ ನಾನು ನೋಡಲಾರದೆ ಹೋದೆ. ಸ್ವಾಮಿ, ಭಗವಂತನಾಗಿ ಇರುವುದು ಅಷ್ಟೊಂದು ಸುಲಭದ ವಿಷಯವಲ್ಲ. ಏಕೆಂದರೆ ನಿಮಗೆ ಪ್ರತಿ ಜೀವಿಯ ಬಗೆಗಿನ ಸಂಪೂರ್ಣ ಜ್ಞಾನವಿರುತ್ತದೆ. ಯಾವ ಸಮಯದಲ್ಲಿ ಯಾರಿಗೆ ಏನು ಕೊಡಬೇಕು, ಯಾವ ಸಮಯದಲ್ಲಿ ಏನು ತೆಗೆದುಕೊಳ್ಳಬೇಕು ನಿಮಗೆ ಚೆನ್ನಾಗಿ ಗೊತ್ತು. ನೀವು ಎಲ್ಲ ಒಳ್ಳೆಯದನ್ನೇ ಮಾಡುತ್ತೀರಾ. ನಾನೇ ನಿಮ್ಮನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. ಭಗವಂತನು ನಮಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ನಿಂದಿಸುತ್ತಿರುತ್ತೇವೆ. ನಮಗೆ ಎಂದು ಕೆಟ್ಟದ್ದು ಆಗುತ್ತಿದೆ ಎಂದರೆ ಅದರಲ್ಲಿ ಭಗವಂತನ ಹಸ್ತ ಇರುತ್ತದೆ. ಯಾವುದೋ ಒಂದು ಕಾರಣವಿಲ್ಲದೆ ಆ ರೀತಿ ನಡೆಯುವುದಿಲ್ಲ. ಅದೇ ಕೆಟ್ಟದ್ದು ಬರುವ ದಿನಗಳಲ್ಲಿ ಒಳ್ಳೆಯದಾಗಿ ಬದಲಾಗಬಹುದು. ಭಗವಂತನು ಏನೇ ಮಾಡಿದರೂ ಕೂಡ ನಮ್ಮ ಒಳ್ಳೆಯದಕ್ಕೆ ಮಾಡುತ್ತಾರೆ. ನಾವು ಕೇವಲ ಮನಸ್ಫೂರ್ತಿಯಾಗಿ ಆ ಭಗವಂತನನ್ನ ನಂಬಿಕೊಂಡು ಧರ್ಮಬದ್ಧವಾಗಿ ನಮ್ಮ ಕೆಲಸಗಳನ್ನ ನಾವು ಮಾಡಬೇಕು. ಉಳಿದದ್ದೆಲ್ಲವನ್ನು ಕೂಡ ಆ ಭಗವಂತನೇ ನೋಡಿಕೊಳ್ಳುತ್ತಾರೆ. ಸ್ನೇಹಿತರೆ, ನೋಡಿದ್ರಿ ಅಲ್ವಾ ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.